ನಾವು ಒಂದ್ರ ಓಟು ಸೈಲೆಂಟ್ ಆಗ್ಬಿಟ್ರೆ ನಮ್ಮೂರಾಗಿರೋ ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ನಾನೇ ಡಾನು ನಾನೇ ಕಿಂಗು ಅಂತ ಮೆರೀತವೆ. ಕುಡಿಬೇಕು, ರಕ್ತ ಕುಡಿಬೇಕು. ಗೌಡ್ರೆ ಬರ್ರಿ ಗೌಡ್ರೆ, ಪಂಚಾಯಿತಿ ಕರೆದಿದ್ದೀನಿ ಬರ್ರಿ ಗೌಡ್ರೆ. ಫಸ್ಟ್ ಟೈಮ್ ಈ ಸೀನಪ್ಪ ಓನು ಡಿಸಿಷನ್ ಇಂದ ಪಂಚಾಯಿತಿ ಕರೆದವಳೆ. ನೀವು ಬರ್ಬೇಕು ಗೌಡ್ರೆ, ಕಮ್ಮ ಫಾಸ್ಟ್ ಗೌಡ್ರೆ, ಬರೀ ಗೌಡ್ರೆ. ಸೀನಾ, ಇದೇ ಹತ್ತರ ಆಲೆ ಪಂಚಾಯಿತಿ ಅಂತ ಬಂದಿದ್ಯಾ? ಹಾ, ಏನ್ ಮಾಡಕ್ಕೆ ಬದುಕಿಲ್ವಲ್ಲ ನಿನಗೆ? 24 ಗಂಟೆ ಪಂಚಾಯಿತಿ ಮಾಡ್ತೀನಿ ಅಂತಾನ ಓಡಾಡ್ತೀಯಲ್ಲ. ಏನ್ ನಮ್ಗೇನ್ ಕೆಲಸ ಕಾರ್ಯಗಳಿಲ್ವೇ? ನಾನು ಯಾವ ಪಂಚಾಯತ್ಗೂ ಬರಲ್ಲ, ಹೋಗಲ್ಲ. ಅಯ್ಯ ನೀನ್ ಏನ್ ಹೇಳೋ ಹೊತ್ಕೆಲೆ ಪಂಚಾಯತಿ ಗೌಡ್ರಿ ಅಂತ ಬಂದು ಬಿಡ್ತಾನೆ. ನಾನು ಇವತ್ತು ಎಲ್ಗೂ ಬರೋಕ್ಕಾಗಲ್ಲ. ನಮ್ಮ ಮಾಮರು ಯಾರ್ದ ಮದುವೆ ಆಯ್ತು ಒಂದು, ಅವ್ರ ಮದುವೆಗೆ ಸಿರಾಕ್ ಬರ್ತಾರೆ, ಸಾಮಾನು ಕಟ್ಟಿಸ್ಬೇಕು. ನಾನು ಎಲ್ಗೂ ಬರೋಕ್ಕಾಗಲ್ಲ, ಹೋಗ್ ಸುಮ್ನ. ಗೌಡ್ರೆ ಹೆಂಗಾರೆ ನೀವು ಇವತ್ತು ಪಂಚಾಯಿತಿಗೆ ಬರಲ್ಲ. ಆಯ್ತು ಬಿಡ್ರಿ ಗೌಡ್ರೆ, ಆಯ್ತು. ನಿಮ್ಮ ಪಾಲಿಗೆ ಇವತ್ತು ಸೀನಪ್ಪ ಸತ್ತೋಗ್ಬಿಟ್ರ ಗೌಡ್ರೆ, ಸತ್ತೋಗ್ಬಿಟ್ಟ ಬಿಡ್ರಿ. ನಿಮಗೆ ನೆಂಟರು ನಿಮ್ಮ ಸಂಬಂಧಿಕರು ಮದುವೆ ಸಾಮಾನು ಕಟ್ಸೋದೇ ದೊಡ್ಡ ವಿಚಾರ ಆಯ್ತಲ್ವಾ? ನಮ್ಮ ಮಾತಿಗೆ ಬೆಲೆ ಇಲ್ಲ. ಆಯ್ತು ಗೌಡ್ರಿ, ಆಯ್ತು ಬಿಡ್ರಿ. ನಿಮ್ಮ ಪಾಲಿಗೆ ಇವತ್ತು ಸೀನಪ್ಪ ನೆಗೆದು ಬಿದ್ದೋದ ಬಿಡ್ರಿ. ಲೇ ಸೀನಾ, ತಡಿಯಲ್ಲ ಒಂದ್ರ ಒಟ್ಟು. ನಿಗುರ್ಕೊಂಡು ಹೋಗ್ತಿಲ್ಲಲ್ಲ, ತಡಿಯಲ್ಲ ಒಂದ್ರ ಒಟ್ಟು. ಬಿಡ್ರಿ ಗೌಡ್ರಿ ಅಂತ ಇಲ್ಲಿ ತಿಂದೇನು ಮಾಡೋಣ. ನಾವು ನೀವ್ ಹೇಳೋ ಒಂದೊಂದು ಮಾತುನು ತಲೆ ಮೇಕಿಕೊಂಡು ಪಾಲಿಸ್ತೀನಿ ಗೌಡ್ರಿ. ನಾನು ಯಾವತ್ತನ ಇಲ್ಲಿವರೆಗಾಗೈತೆ ಸೀನಾ ಇದು ಮಾಡಬೇಡ ಕಂಡ್ಲ ಅಂದಿದ್ ನಾನು ಮಾಡಿಲ್ಲ. ಸೀನಾ ಈ ಬದುಕು ಮಾಡ್ಕೊಡ್ಬೇಕು ಅಂತಂದ್ರೆ ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಬದುಕು ಮಾಡ್ಕೊಟ್ಟಿದ್ದೀನಿ ಗೌಡ್ರಿ. ಯಾಕೆ ಅಲ್ರಿ? ಇವರು ನಮ್ಮ ಗೌಡ್ರು, ನಮ್ಮೂರು ಉದ್ಧಾರಕ್ಕೋಸ್ಕರ ನಿಂತಿರೋ ಗೌಡ್ರು ಅಂತಲ್ಲ. ನಿಮ್ಮನ್ನ ಕಂಡ್ರೆ ನಮಗೊಂದು ಪೂಜನೀಯ ಭಾವನೆ ಇದೆ ಗೌಡ್ರಿ. ನಿಮ್ಮನ್ನ ಕಂಡ್ರೆ ಗೌರವ, ಎಲ್ಲಿಲ್ಲದು ಗೌರವ, ಪ್ರೀತಿ, ವಿಶ್ವಾಸ. ನೀವು ಇಸ ಕುಡಿ ಅಂದ್ರು ಕುಡಿಯಕ್ ನಾನು ತಯಾರಿದ್ದೀನಿ ಗೌಡ್ರಿ. ಅಂತದ್ರಾಗ ಇವತ್ತು ನಾನು ಮಾತನ್ನ ಕಿವಿಗೆ ಹಾಕ್ಯಂಬ್ಲಿಲ್ವಲ್ಲ ಗೌಡ್ರಿ ನೀವು. ಆಯ್ತು, ಈ ಸೀನಪ್ಪನ ಅವಶ್ಯಕತೆ ನಿಮಗಿಲ್ಲ ಅಲ್ವಾ ಗೌಡ್ರಿ? ಲೇ ಸೀನಾ, ಯಾಕಲ್ಲ ಇವತ್ತು ಹಿಂಗ್ ಮಾತಾಡ್ತಿದ್ಯಾ ನೀನು? ಯಾಕೋ ಎಣ್ಣೆ ನನ್ನ ಜಾಸ್ತಿ ಐತೆ ಅಲ್ಲ, ಕಪಾಳಕ್ ಬೀಸ್ ಹೊಡೆದು ಬಿಡ್ತೀನಿ. ಅಲ್ವಲ್ಲ, ನಂದು ನಿಂದು ಬಾಂಧವ್ಯನ ಬೀದಿಯಾಗ ನಿಂತ್ಕೊಂಡು ಮಾತಾಡ್ಬೇಕೇನ್ಲ? ಯಾವನೋ ಬಂದು ನಂದು ನಿಂದು ಬಾಂಧವ್ಯದ ಬಗ್ಗೆ, ನನ್ನ ನಿನ್ನ ಸಂಬಂಧದ ಬಗ್ಗೆನ ಮಾತಾಡ್ಬೇಕೇನ್ಲ? ಈಗಳಲ್ಲೇ ಸೀನಾ, ನೀನು ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ಯೋ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ನಿನ್ ಮೇಲೆ ಅಪಾರ ಗೌರವ ಐತೆ. ನೀನು ನನಗಿನ್ನು ವಯಸ್ಸಿನಾಗ ಸಣ್ಣನಿರ್ಬೋದು ಕಳ್ಳ, ಆದ್ರೆ ನಿನ್ನ ಬಗ್ಗೆ ನನಗೆ ಅಪಾರವಾದ ಗೌರವ, ಪ್ರೀತಿ, ವಿಶ್ವಾಸ ಇತ್ಕಳ್ಳ. ನಾನು ಕೆಲವೊಂದು ವಿಚಾರಗಳನ್ನ ನಾನು ಹೆಂಡ್ತಿ ತಗೋ ಹೇಳ್ಕೊಂಬಲ್ಲ, ಅವನ್ನೆಲ್ಲ ತಂದು ನಿಂತ ಹೇಳ್ತೀನಿ. ಯಾಕೆ? ನಂಬಿಕೆ, ವಿಶ್ವಾಸ ಕಳ್ಳ. ನೀನು ಎಣ್ಣೆ ಕುಡಿದು ಬಂದಿವತ್ತು ಮನ್ಸಿಗೆ ನೋವು ಕೊಟ್ಟಿದ್ಯಾ ನೀನು. ಅಲ್ವೋ, ನಂದು ನಿಂದು ಬಾಂಧವ್ಯ ಸಣ್ಣದೇನ್ಲ? ಸಣ್ಣದೇನು? ಆಕಾಶ ಭೂಮಿ ಅಷ್ಟು ದೊಡ್ಡದು ಕಳ್ಳ, ಬೆಟ್ಟದಷ್ಟು ದೊಡ್ಡದು ಕಳ್ಳ. ಲೇ ಸೀನಾ, ಯಾರೋ ಏನು ಅಂತ ಅಂದ್ರು ಅಂತನ ನಂದು ನಿಂದು ಬಾಂಧವ್ಯನ ಬೀದಕ್ಕಿಕ್ ಮಾತಾಡಬೇಡ. ನಾನು ಮಾತಾಡಲ್ಲ, ಇವತ್ತೇ ಹುಷಾರು, ಅರ್ಥ ಆತೆ? ಹೇಳಲೇ ಸೀನಾ, ನಾನು ಪ್ರಾಣ ಹೋದ್ರು ನಿನ್ ಪ್ರೀತಿ ವಿಶ್ವಾಸ ಕಳ್ಕೊಂಬಕ್ ನಾನು ಇಷ್ಟಪಡಲ್ಲ. ನೀನು ಹಂಗೆ ಇರ್ಬೇಕು ಅಂತ ನಾನು ಬಯಸ್ತೀನಿ. ಅವತಾರ ಆಡಬೇಡ ನೀನು ಎಣ್ಣೆ ಕುಡ್ದು. ಗೌಡ್ರೇ, ವಾ ನಿಮ್ಮ ಪ್ರೀತಿಯನ್ನು ಪಡೆದ ಈ ಸೀನಪ್ಪನೇ ಪುಣ್ಯವಂತ, ಭಾಗ್ಯವಂತ. ಆದ್ರೆ ನೋಡ್ರಿ ಗೌಡ್ರೆ, ಇವತ್ತು ಒಂದು ಒಳ್ಳೆ ಇಂಪಾರ್ಟೆಂಟ್ ಮ್ಯಾಟ್ರನ್ನ ಪಂಚಾಯಿತಿಗೆ ಇಕ್ಕಿದೀನಿ. ನೀವು ಬಂದು ಅರ್ಧ ಗಂಟೆ ಅಷ್ಟೇ, ಪಂಚಾಯಿತಿ ಜಾಸ್ತಿ ಓದ್ತಿರಲ್ಲ, ಅರ್ಧ ಗಂಟೆ ಮುಗಿಸ್ಕೊಂಡ್ ಕೊಟ್ಟು ಬಿಡ್ರಿ. ನೀವು ಸೀರಿಯಸ್ ಆಗಬೇಡ್ರಿ ಗೌಡ್ರಿ, ನನ್ ಕಣ್ಣಾಗ ನೀರು ಬರ್ತಾವ ನಮ್ಮ ತಾಯಿನಾಗೂ. ನಂದು ನಿಂದು ಸಂಬಂಧ ನಾವು ನೋಡ್ತಾ ಇದ್ರೆ ದಿಗ್ಗಜರು ಪಿಕ್ಚರ್ನಾಗಿ ಅಂಬರೀಷು ವಿಷ್ಣುವರ್ಧನ್ ಸಂಬಂಧ ನೋಡ್ದಂಗ ಕೈತ್ ಗೌಡ್ರಿ. ನಾವ್ ಹಂಗೆ ಇರ್ಬೇಕು ಯಾವತ್ಲೂ. ಏಯ್ ಆತು ಬಗೊಳ್ಳ, ಯಾತ ಪಂಚಾಯಿತಿ ಕರೆದಿದ್ಯಂತೆ ಅಲ್ವಲ್ಲ?
ಒಂದು ಮಾತನ್ನ ಹೇಳ್ದಂಗ್ ಪಂಚಾಯತಿ ಕರೆದಿದ್ಯಲ್ಲ, ಏನೋ ವಿಚಾರ? ಯಾರೇನ್ ಮಾಡ್ಕೊಂಡವ್ರ ಅಂತದ್ ಊರಾಗೆ? ಗೌಡ್ರೆ, ಆ ನನ್ನ ಮಗ ಈಶ್ವರಪ್ಪ ಇದಾನಲ್ಲ, ಅವನ್ನ ಕುಂಬರು ಜೇಡಿ ಮಣ್ಣು ತುಳಿತಾರಲ್ಲ ಹಂಗ್ ತುಳಿದು ಬಿಡೋಣ ಎಂಬ ಸಿಟ್ಟು ಬಂದ್ಬಿಟ್ಟಿದ್ದು ನನಗೆ. ಆ ನನ್ನ ಮಗ ಗೌಡ್ರೆ ನಿಗುರ್ತಾನೆ ಗೌಡ್ರೆ, ನಿಗುರ್ತಾನೆ. ಅಲ್ವಲ್ಲ, ಅವ್ನ ಈಶ್ವರಪ್ಪ ಯಾರಿಗೇನ್ ಮಾಡ್ದ ಬಿಡಿಸಿ ಹೇಳ ಒಂದ್ರ ಒಟ್ಟು ಅವ್ನ್ ನಿಗುರ್ತಾನೆ ಅಂತಂದ್ರೆ ನಾನ್ ನಿಗುರದ್ನ ಪಂಚಾಯತಿ ಮಾಡಕ್ಕಾಕೈತೆ? ನೆಟ್ ಹೇಳಲ್ಲ. ಅಯ್ಯ ನಿನ್ನ ಯಾರಿಗೇನ್ ಮಾಡ್ದ ಹೇಳ ಅವನು? ಹೇಳ್ತೀನಿ ಗೌಡ್ರೆ, ಹೇಳ್ತೀನಿ. ಎಳೆ ಆಗಿ ಬಿಚ್ಚಿಡ್ತೀನಿ ನೋಡ್ರಿ ಗೌಡ್ರೆ. ಪಾಪ ಈಶ್ವರಪ್ಪ ನೆನತಿ ಆ ಪಾರ್ವತಮ್ಮ ಪಾಪ ಸೀಮೆಸಿನ ಸಗಣಿ ಅಂತ ಮನುಷ್ಯ ಅಮ್ಮ. ಮೆತ್ತಂದು ಮನುಷ್ಯ ಅಮ್ಮ. ತೆಗಿ ನೀನು, ಜೋರಾಗಿ ಗದರ್ಕೊಂಡ್ರೆ ಕಣ್ಣಂಗ್ ನೀರ್ ಹಾಕಿ ಬಿಡ್ತೈತಿ ಅಂತ ಮನುಷ್ಯ. ಅಂತದ್ನ ಏನ್ ಉರ್ಕೊಂಡ್ ತಿಂತಾನ ಮಗ. ಇವನ್ಗೆ ವರದಕ್ಷಿಣೆ ಕೊಡ್ಬೇಕಾಯ್ತಂತೆ. ಯಾರಿಗೆ? ಈಶ್ವರಪ್ಪಗೆ. ಇವನೊಂದು ಸುಂದರ ಹಂಗ ನೋಡು, ಇವನಿಗೆ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಡಿ ಮನೆ ಬಿಟ್ಟು ನಿಮ್ಮ ಅಪ್ಪಾಯರ್ ಮಂತಕ್ ಹೋಗು, ವರದಕ್ಷಿಣೆ ತಗೊಂಡು ಹೋಗು, ನನಗೆ ತುಮಕೂರು ಬೆಂಗಳೂರಾಗ ಸೈಟ್ ಬೇಕು, ಹಂಗೆ ಹಿಂಗೆ ಕ್ವಾವೆ ರೋಗದೋಳು ಕ್ವಾವೆ ಮಕ್ಕದೋಳು ಅಂತಲ್ಲ ಏನ್ ಈನ ಮಾನವಾಗ ಬೈತಾ ಇದ್ದಾನೆ ಆ ಗೌಡ್ರೆ ಈಶ್ವರಪ್ಪ ಆ ಪಾರ್ವತಮ್ಮನ. ನಾನು ಓದಿ ನನ್ ಮೇಲೆ ನಿಗುರ್ತಾ ಇದ್ದಾನೆ. ಅದನ್ನ ಕೇಳಕ್ ನೀನ್ ಯಾರಲ್ಲ ಅಂತಾನ. ನಮ್ಮಮ್ಮ ಐತಲ್ಲೇನ, ನಮ್ಮಮ್ಮ ಏನು ನಮ್ಮ ಮದ್ದು ಗಂಡ ಹೆಂಡತಿ ಮದ್ಯಕ್ ಬರಕ್ ನೀವ್ಯಾರು ಅಂತ ಕೇಳ್ತಾನೆ ಗೌಡ್ರೆ. ನನಗ ಹಂಗೆನ ಅಂಗಾಲಿಂದ ನೆತ್ತಿ ಸುಳ್ಳಿಗಾನ ಉರಿದು ಬಿಡುತ್ತು. ಗಂಡ ಹೆಂಡತಿ ಜಗಳ ಎಲ್ಲರ ಮನೆಗೂ ಇರ್ತೈತಿ, ನಾನು ಒಪ್ಕೊಂತೀನಿ. ನಾನು ನನ್ನ ಹೆಂಡತಿ ಮೇಲೆ ಜಗಳ ಮಾಡ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಆ ಜಗಳ ಉಂಡು ಮನಿಗೆ ತಕ ಇರ್ಬೇಕಷ್ಟೇನ. ತಿರುಗಿ ಬೆಳಿಗ್ಗೆ ಎದ್ದ ಮೇಲೆ ಆ ಜಗಳ ಇರಬಾರದು. ಆದ್ರೆ ಈ ನನ್ನ ಮಗ ಮಾಡ್ತಿರೋದು ಎಂತ ಜಗಳ ಗೌಡ್ರಿ? ಎರಡು ಜೀವಗಳಿಗೆ ತೊಂದರೆ ಆಗೋದು, ಎರಡು ಜೀವನ ಹಾಳಾಗೋದು, ಒಂದ್ ಸಂಸಾರ ಎಕ್ಕುಟ್ಟೋಗಂತ ವಿಚಾರ ಇದು. ಅದಕ್ಕೆ ಆ ನನ್ನ ಮಗನ ಪಂಚಾಯಿತಿ ಕರೆದಿದ್ದೀನಿ. ಅಯ್ಯ ಅವಮ್ಮಣ್ಣಿನೂ ಬತ್ತೈತೆ, ಪಾರ್ವತಮ್ಮನು ಬತ್ತರೀಗ. ಊರಾಗಳು ಜನವೆಲ್ಲೂ ಸೇರಿಯವ್ರ ಅಲ್ಲೇನ. ನೀವು ಬಂದು 10 ನಿಮಿಷನ ಅವನ್ಗ ಕ್ಯಾಕುಸ್ ಗಂಟ್ಲಾಕ್ ಹೋಗಂಗ್ ಹೋಗುದು. ಅವ್ ಅಮ್ಮಣ್ಣಿ ಬಾಳ್ನ ನೆಟ್ಟು ಮಾಡ್ಬೇಕು ಗೌಡ್ರೆ ನೀವು. ನಾನು ಇರ್ತೀನಿ, ಬರೀ ಗೌಡ್ರೆ ಹೋಗೋಣ. ಸೀನಾ, ಒಳ್ಳೆ ಕೆಲಸನೇ ಮಾಡಿದ್ಜ ಕಳ್ಳ. ಆಗ್ಲೇ ಬೈದಿದ್ಕೆ ಕ್ಷಮಿಸ್ಬಿಡಲೇ ನನ್ನ. ಒಳ್ಳೇದೇ ಪಂಚಾಯತಿ ಸೇರ್ಸಿದ್ಜ. ಪಾಪ ಒಂದು ಕುಟುಂಬ ಹಾಳಾಗದ್ನ ತಡಿತಿದ್ಯಾ. ಒಳ್ಳೆ ಕೆಲಸ ಮಾಡಿದ್ಜ. ನಡಿಯಲ್ಲ ಹೋಗೋಣ. ಆಗ್ಲೇ ಬೈದಿದ್ನ ಮನ್ಸ್ಗೆ ಹಾಕಿ ಬೇಡಕಣ ಏಲೇ ಸೀನಾ. ಗೌಡ್ರೆ, ನೀವು ಕ್ಯಾಕೋರ್ಸ್ ಮಕ್ಕೋದ್ರು ನನ್ ಬೇಜಾರಾಗಲ್ಲ ಬರ್ರಿ. ಯಾಕಂದ್ರೆ ಮನೆ ಸ್ಕೂಲಾಗೆ ಮೇಷ್ಟು ದೊಣ್ಣೆ ತಗೊಂಡು ಒಂದೇಟು ಒಯ್ತಾರೆ. ಅದನ್ನ ಯಾರನ್ನ ತಪ್ಪು ಅಂತಾರ, ನಮ್ಮ ಒಳ್ಳೇದಕ್ಕೆ ಹೇಳೋದು ಅಂತ ನಾವು ತಿಳ್ಕೋಬೇಕು. ಬರೀ ಗೌಡ್ರೆ ಹೋಗೋಣ, ಜನ ಕಾಯ್ತಾ ಇದಾರೆ. ಲೇ ಸೀನಾ, ತಡಿಲ ಒಂದ್ರ ಒಟ್ಟು ತಡಿಯಲ್ಲ. ಯಾಕ ಗೌಡ್ರೆ ತಡೋದ್ರಿ? ಹೋಗೋಣ ಬರ್ರಿ. ಲೇ ಸೀನಾ, ನಾವು ಪಂಚಾಯಿತಿ ಮಾಡೋದು ಹೆಂಗಿರ್ಬೇಕು ಅಂತಂದ್ರೆ ನ್ಯಾಯಯುತವಾಗಿರ್ಬೇಕಲ್ಲ. ಇತ್ತ ಕಾನೂನಿನ ಪ್ರಕಾರನೂ ಇರ್ಬೇಕು, ಇತ್ತ ಊರಿನ ಕಟ್ಟೆ ಪಂಚಾಯಿತಿ ತರನು ಇರ್ಬೇಕಲ್ಲ. ಅದನ್ನ ಬಿಟ್ಟು ಸುಮ್ಮನೆ ನಾವು ಸುಮ್ಮನ ಓಸ್ ಮಾತಾಡಿ ಬರೋದಲ್ಲ. ಕಾನೂನಿನ ವಿಚಾರನು ತಿಳ್ಕೊಂಡು ಮಾತಾಡ್ಬೇಕಲ್ಲ. ಅದಕ್ಕೆ ನೀನು ಇವತ್ತು ವರದಕ್ಷಿಣೆ ಕಾನೂನು, ತಿರ್ಗಾ ಈ ಹೆಂಗುಸ್ರ ಮೇಲಾಗ ದೌರ್ಜನ್ಯದ ಕಾನೂನು ಬಗ್ಗೆನೂ ನನ್ನ ಮಗ ಈಶ್ವರಪ್ಪ ಹೇಳ್ಬೇಕು. ಇವನ್ ವಿಚಾರದಿಂದನ ಇಡೀ ಜನಕ್ಕೆಲ್ಲ ಗೊತ್ತಾಗ್ಬೇಕು ಹೆಂಗುಸ್ರ ಮೇಲೆ ದಬ್ಬಾಳಿಕೆ ಮಾಡಿರಿ, ದೌರ್ಜನ್ಯ ಮಾಡಿರಿ ಏನಾಕೈತಿ ಅಂತಾನ. ಅರ್ಥ ಆತ? ಸುಮ್ಮನೆ ನಾವು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಸಮಾಧಾನ ಮಾಡಿ ಕಳಿಸಿರೆ ನಾಳೆ ದಿನ ಯಾರು ಎದ್ರಕಂಬಲ್ಲ ಕಣೋ. ನಾನು ಅದಕ್ಕೆ ಮನ್ಸ್ನಾಗ ಅಂದ್ಕೊಂಡೆ, ಇದನ್ನ ಇನ್ಮೇಲೆ ನಾವು ಪಂಚಾಯಿತಿ ಮಾಡ್ಬೇಕಾರೆ ಇನ್ನು ಕಾನೂನಿನ ಬಗ್ಗೆನೂ ನಾವು ತಿಳ್ಕೊಂಡು ಮಾಡ್ಬೇಕು ಅಂತನ ಅಂದ್ಕಡೆ ಕಳ್ಳ. ಈಗ ಆ ಕಾನೂನು ಬಗ್ಗೆ ತಿಳ್ಕೊಂಡ್ ಮಾತಾಡಿದ್ರೆ ನಾಳೆ ದಿನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಇವರು ನಮ್ಮನ್ನ ಒಳಿಕ್ ಹಾಕಿಸ್ತಾರೆ ಅಂತಾನ ಜನಕ್ಕೆ ಭಯ ಬತ್ತೈತಿ. ಅದ್ರಾಗೂ ಈ ಹೆಂಗುಸ್ರ ಬಗ್ಗೆ ಏನಾನ ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡ್ರೆ ನಾನು ಸಹಿಸಲ್ಲ ಕಣಲ್ಲ. ಅದಕ್ಕೆ ಕಾನೂನಿನ ಬಗ್ಗೆನೂ ಮಾತಾಡ್ಬೇಕಳ್ಳೆ ನೀನು ಇವತ್ತು. ಗೌಡ್ರೆ ನನ್ನ ಮನಸ್ನಾಗೂ ಅದೇ ಇತ್ತು ಗೌಡ್ರೆ. ನೀವು ಅದನ್ನೇ ಹೇಳ್ಬಿಟ್ರಿ.
ಒಳ್ಳೇದಾಯ್ತು. ಇವತ್ತು ಇಂಚಿಂಚು ಕಾನೂನಿನ IPC ಸೆಕ್ಷನ್ಗಳನ್ನೆಲ್ಲ ಮಾತಾಡಿ ನನ್ನ ಮಗ ಈಶ್ವರಪ್ಪಗೆ ಕಾನೂನಿನ ಬಗ್ಗೆ ಭಯ ಹುಟ್ಟಿಸ್ತೀನಿ. ಹೆಂಗಸರ ಮೇಲೆ ದೌರ್ಜನ್ಯ ಮಾಡಿ ಏನಾಗ್ತೈತಿ ಅಂತ ಎಲ್ಲ ತಿಳಿಸ್ಕೊಂಡ್ ಕೊಡ್ತೀನಿ. ಬರೀ ಗೌಡ್ರೆ ಹೋಗೋಣ ಮಾತಾಡೋಣ ಇವತ್ತು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸೀನಪ್ಪ ಒಂದು ಪಂಚಾಯಿತಿ ಕರೆದು ಬಿಟ್ಟವ್ನೆ. ಪಂಚಾಯಿತಿ ವಿಚಾರ ಏನು ಅಂತಂದ್ರೆ ಈಶ್ವರಪ್ಪನ ಹೆಂಡ್ತಿನೋ ಜಗಳ ಆಡ್ಬಿಟ್ಟವ್ರೆ. ಗಂಡ ಹೆಂಡತಿ ಜಗಳನ ಪಂಚಾಯಿತಿ ಮಾಡೋದು ಎಷ್ಟು ಸರಿ ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ಗಂಡ ಹೆಂಡತಿ ವಿಚಾರನ ಪಂಚಾಯಿತಿ ತಕನ ತಂದಿದ್ದು ಈಶ್ವರಪ್ಪನೇನ. ಯಾಕಂದ್ರೆ ಯಾವತ್ತೇ ಗಂಡ ಹೆಂಡತಿ ಜಗಳಾಡಿದ್ರು ಮನೆ ಒಳಗೆ ಇರ್ಬೇಕ ವಿಚಾರಗಳು. ಬೀದಿಗೆ ಬಂತು ಅಂತಂದ್ರೆ ನಾವೆಲ್ಲಾದ್ರೂ ಜವಾಬ್ದಾರಿ ತಗೋಬೇಕಾಕೈತಿ. ಅದಕ್ಕೆ ಇವತ್ತು ಈಶ್ವರಪ್ಪನ ಹೆಂಡತಿ ಪಾರ್ವತಮ್ಮ ಇಬ್ರು ಈ ಪಂಚಾಯಿತಿ ಕಟ್ಟೆ ಹತ್ತಬೇಕು. ಏನ್ ನಡೀತು ಅಂಬೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕು. ನಾವು ಅದಕ್ಕೆ ನ್ಯಾಯ ಕೊಡ್ಸೋ ಪ್ರಯತ್ನ ಮಾಡ್ತೀವಿ. ಲೇ ಸೀನಾ ಹುಡುಗರ, ಅವ್ರನ್ನ ಕರಿಯಲ್ಲ ಗಂಡ ಹೆಂಡತಿ ಇಬ್ರು. ಏ ಈಶ್ವರಪ್ಪ, ಪಾರ್ವತಮ್ಮ, ಬರಮನೆಯಲ್ಲಿ ಪಂಚಾಯಿತಿ ಕರೆದ್ರೆ ನೀವು ಹೋಗ್ಬಿಟ್ಟಲ್ಲಿ ಮೂಲ ಕೂಕೊಂಡ್ರ ಕೈ ಐತೆ. ಬರೀ ಇಲ್ಲಿ ಬಂದು ಪಂಚಾಯಿತಿ ಮಗ ತೋರಿಸ್ರಿ ಎಲ್ಲರೂ. ಯಾಕೆ ಜಗಳ ಆಡಿದಿರ ಏನು ಎತ್ತಂತ ಬರೀ ನೀವಿಬ್ರು ಗಂಡ ಹೆಂಡ್ತಿನು. ನಮಸ್ಕಾರ ಗೌಡ್ರೆ. ಹೇಳ ಈಶ್ವರಪ್ಪ, ಯಾಕ ಏನ ಸಮಸ್ಯೆ ನಿಂದು? ಏನು ಸಮಸ್ಯೆ ಇಲ್ವಲ್ಲ ಗೌಡ್ರೆ. ಯಾರ ಸಮಸ್ಯೆ ಅಂತ ಹೇಳಿದ್ ನಿಮ್ಗೆ? ನಮ್ಮನ್ನ ಇಲ್ಲಿಗೆ ಯಾಕೆ ಕರ್ಸಿದಿರ ಅಂಬದ್ ನಮ್ಗೆ ಅರ್ಥವಾಗ್ತಿಲ್ಲ. ಯಲ ಮೋನ್ಸ. ಲೇ ಈಶ್ವರಪ್ಪ, ಊಸ್ ಬಿಟ್ಟಿದ್ದ ಕಳ್ಳ ಆಳೆ ನೀನು. ಈಗ ಊರ್ ತುಂಬಾ ವಾಸನೆ ಬಂದೈತಿ. ತಿರ್ಗಿ ನೀನು ಊಸ್ ಬಿಟ್ಟಾರ ಯಾರು ಅಂತ ಕೇಳಿರಿ ಏನ್ ಹೇಳು. ಇದು ಪಂಚಾಯಿತಿ ಕಳ್ಳ. ನೇರಪ್ಪ ಮಾತಾಡೋದ್ ಕಲಿಬೇಕು. ಒಂದ್ರ ಒಟ್ಟು ನಮಗ್ ಬೆಲೆ ತೂಕ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪಂಚಾಯಿತಿ ಕಟ್ಟಿಗೆ ನಾವು ಬೆಲೆ ತೂಕ ಕೊಡ್ಬೇಕಳ್ಳ. ತಾತ ಮುತ್ತಾತನ ಕಾಲದಿಂದ ನಡ್ಕೊಂಬಂದೈತಿ ಇದು. ಇದು ನಮ್ಮ ಲಾಭಕ್ಕೆ ಏನ್ ಮಾಡ್ತಿಲ್ಲ ಕಳ್ಳ, ಊರಿನ ಜನಕ್ಕೋಸ್ಕರ ಮಾಡ್ತಿರೋದು ಇದನ್ನ. ಅದಕ್ಕೆ ಒಂದ್ರ ಒಟ್ಟು ತಲೆ ತಗ್ಗಿಸ್ಕೊಂಡು ಪಂಚಾಯಿತಿ ಬೆಲೆ ಕೊಡೋದ್ ಕಲ್ತ್ಕೊಡ್ರಿ. ಹೇಳಲ್ಲ ಯಾಕೋ ನೀನು ನಿನ್ನ ಹೆಂಡತಿ ಪರದಾಡಿರಂತೆ. ಆ ಒಮ್ಮಣ್ಣಿನ ಮನೆ ಬಿಟ್ಟು ಓಡ್ಸಕ್ಕೆ ಇದನ್ ಮಾಡ್ತಿದ್ದಂತೆ. ಯಾಕಲ್ಲ ಏನು ತಿಂದು ಹೆಚ್ಚಾಯ್ತಲ್ಲ ನಿನಗೆ? ರೇ ಗೌಡ್ರೆ, ನಿಮ್ದು ಯಾಕೆ ಅತಿ ಆತು ಕಣ್ರಿ. ಗಂಡ ಹೆಂಡತಿ ಜಗಳ ತಂದಿಲ್ ಪಂಚಾಯಿತಿ ಮುಂದಿಕ್ಕೆ ನಮ್ಮಿಬ್ರು ಮಾನ ಮರ್ಯಾದೆ ತೆಗಿಬೇಕು ಅಂತ ಮಾಡಿದ್ರೇನ್ರಿ ನೀವು? ಯಾವನ್ ಕರ್ದಿದ್ದ ಇಲ್ಲಿ ನಮ್ಮ ಪಂಚಾಯಿತಿನ? ನಾನು ಕರ್ದಿದ್ನೆ ಇಲ್ಲ ನನ್ನ ಹೆಂಡತಿ ಕರ್ದಿದ್ಲೆ ಪಂಚಾಯಿತಿ ಮಾಡ್ರಿ ಅಂತಾನ? ಅವ್ನು ಯಾವನ ಕುಡುಕ್ ನನ್ನ ಮಗ ಬಂದು ಹೇಳವನೇ ಅಂತ ಹೇಳ್ಬಿಟ್ಟು ನೀವು ಪಂಚಾಯಿತಿ ಮಾಡ್ತಾ ಇದ್ದೀರಲ್ಲ, ಇದು ನ್ಯಾಯವೇನ್ರಿ ಗೌಡ್ರೆ ನಿಮ್ಗೆ? ನ್ಯಾಯನೇ ಹೇಳ್ರಿ. ನಾನು ನನ್ನ ಹೆಂಡತಿನ ಹಿಡ್ಕೊಂಡು ಹೊಡಿತೀನಿ ಬಡಿತೀನಿ, ಏನನ ಮಾಡ್ತೀನಿ, ಕುತ್ತಿಗೆ ಸುಕ್ತೀನಿ, ಅದನ್ನ ಕಟ್ಕೊಂಡು ನಿಮ್ಗೆ ಆಗ್ಬೇಕಾಗೈತೆ? ನಮ್ಮನೆ ವಿಚಾರ ನಾನ್ ನೋಡ್ಕೊಂತೀನಿ. ನಿಮ್ಗೆ ಯಾಕಿವೆಲ್ಲ ಉಸಾಬ್ರಿ ಅಂತಾನ? ನಾನೇನ್ ಕರೆದಿದ್ನೆ ಬರೀ ಗೌಡ್ರೆ ಇಲ್ಲಿ ಪಂಚಾಯಿತಿ ಮಾಡ್ರಿ, ನನ್ನ ಹೆಂಡತಿನ ಒಂದ್ ಮಾಡ್ರಿ ಅಂತಾನ? ಕರೆದಿದ್ರೆ ಬಂದ್ರೆ ಒಂದ್ ನ್ಯಾಯ ಐತಿ. ಅದನ್ನ ಬಿಟ್ಟು ನೀವ್ ಯಾಕೆ ಬರಕ್ ಹೋಗಿದ್ರಿ ಗೌಡ್ರೆ ನೀವು? ನಿಮ್ಗಿಲ್ಲ ಅವಶ್ಯಕತೆ ಇಲ್ಲ, ನಮ್ಗೆ ಪಂಚಾಯಿತಿ ಅವಶ್ಯಕತೆ ಇಲ್ಲ. ಏಯ್ ಮುಚ್ಚಲ ಬಾಯ ಕಂಡವ್ರೆ, ಯಾರ್ ತಗಲ್ಲ ನೀನ್ ನಿಗ್ರಾಡ್ತಿರೋದು? ಯಾರ್ ತಗೋ? ಅಯ್ಯ ನೀನೊಬ್ಬ ನಿಜವಾದ ಗಂಡನೇ ಆಗಿದ್ದಿದ್ರೆ ಹೆಣ್ತಿನ ಬೀದಾಗ ನಿಂತ್ಕೊಂಡು ಬೈದು ಮರ್ಯಾದೆ ತೆಗಿತಿರ್ಲಿಲ್ಲ. ಏನಲ್ಲ ಹೇಳೋದು? ಸಂಸಾರ ಗುಟ್ಟು ರೋಗ ರಟ್ಟು ಅಂತಾರೆ. ನೀನು ನಿನ್ನ ಹೆಣ್ತಿನ ಒಳಗಡೆನೆ ಮನೆ ಒಳಗೇನೆ ಬೈದು ಜಗಳ ಮಾಡ್ಕೊಂಡಿದ್ರೆ ಯಾವನು ಬರ್ತಿರ್ಲಿಲ್ಲ ಅಂತ ಮಾತಾಡಕ್ಕೆ. ನೀನು ನಿನ್ನ ಹೆಣ್ತಿ ಕರ್ಕೊಂಬಂದ್ ಬೀದಾಗ ಜಗಳ ಆಡಿದ್ಯಾ, ಮಣ್ಣಿ ಬೀದಾಗ ನಿಂತ್ಕೊಂಡು ಕಣ್ಣೀರ್ ಹಾಕ್ಯವಳೆ. ನಾವ್ ಅದನ್ನ ನೋಡ್ಕೊಂಡು ಸುಮ್ನಿರನೇನು? ನಿನಗೆ ಇವನ್ ಸೀನಪ್ಪನೇ ಸರಿ. ಸೀನಪ್ಪ ಬರ್ಲಾ, ಇವನಿಗೆ ಹೇಳ್ ಬರ್ಲಾ ಇಲ್ಲಿ ಆ ವಿಚಾರನ. ಮಿಸ್ಟರ್ ಈಶ್ವರಪ್ಪ, ಪ್ಲೀಸ್ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್, ಓಕೆ? ಬಿಟ್ವೀನ್ ದ ಟೂ ಪರ್ಸನ್ಸ್ ನಮ್ಮ ಗೌರವ ಕೊಡೋದು ಕಲ್ತ್ಕೋಬೇಕು ನೀನು. ಅವತಾರಂಗಿಲ್ಲ. ಏನ್ ಭಯ ಐತಿ ಅಂತ ನಿಗ್ರಾಡ್ತಿದ್ಯಲ್ಲ, ಯಾಕೆ? ಕಾನೂನಿನ ಬಗ್ಗೆ ಭಯ ಇಲ್ವೇನಪ್ಪ? ಈಶ್ವರಪ್ಪ, ನಂತ ನಡೆಯಲ್ಲಿ ನಾವೆಲ್ಲ ಈ ಲೋಪರ್ ಮುಂಡೆಯಿಂದನೇ ನಾನು ಇವತ್ತು ಮಾತು ಕೇಳ್ತಾ ಇರೋದು. ಈ ಲೋಪರ್ ಮುಂಡೆಯಿಂದನ ಇವ್ ಕುಡ್ಕುಂತಾಗೂ ಮಾತು ಕೇಳಬೇಕು, ಇನ್ನೊಬ್ಬಂತಾಗೂ ಮಾತು ಕೇಳಬೇಕು, ಮತ್ತೊಬ್ಬಂತಾಗೂ ಮಾತು ಕೇಳಬೇಕು. ಈ ಮುಂಡೆನ ಮೊದ್ಲು ಕುತ್ಕೆ ಹಿಡಿದು ನಮ್ಮ ಮನೆಯಿಂದ ಹೊರಗೆ ಹಾಕಿದ್ರೆ ನನಗೆ ನೆಮ್ಮದಿ ಸಮಾಧಾನ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ದೆ? ನಾನು ಏನು ಮಾಡಿಲ್ಲ. ನನ್ನ ಮೇಲೆ ಯಾಕೆ ಜಗಳ ಆಡ್ತಪ್ಪ ನೀನು? ನಾನೆಲ್ಲ ಉಸಿರು ಬಿಟ್ಟಿದ್ದೀನಿ, ಸುಮ್ಮನೆ ನಿಂತ್ಕೊಂಡಿದ್ದೀನಿ. ನನ್ನ ಮೇಲೆ ಯಾಕೆ ಕೂಗಾಡ್ತ? ಸಿರಳಯ್ಯ ಗೌಡ್ರೆ, ನಿಮ್ ಕೈಯ ಮುಗಿದು ಬಿಡ್ತೀನಿ. ಈ ವಿಚಾರ ಇಲ್ಲೇ ಬಿಟ್ಟು ಬಿಡ್ರಿ, ಇಲ್ಲಾಂದ್ರೆ ಈ ಮನ್ಸ ನನ್ನ ಸುಮ್ಮನ್ ಬಿಡಲ್ಲ.
ಸುಮ್ನಿದ್ ಬಿಡ್ರಿ ಗೌಡ್ರೆ, ನಿಮ್ ಕೈ ಮುಗಿತೀನಿ. ಸುಮ್ನಿದ್ ಬಿಡ್ರಿ ಸೀನಣ್ಣಯ್ಯ, ಸುಮ್ನಿರ್ ಸೀನಣ್ಣಯ್ಯ. IPC ಸೆಕ್ಷನ್ 498A. ಏ ಈಶ್ವರಪ್ಪ, ಗೊತ್ತಲ್ಲ ನಿನಗೆ? IPC ಸೆಕ್ಷನ್ 498A ಏನ್ ಹೇಳ್ತದ ಗೊತ್ತಲ್ಲ ನಿನಗೆ? ಏಯ್, ಏನೆಲ್ಲ ಹೇಳ್ತೈತೆ? ಏನ್ ಹೇಳ್ತೈತೋ? ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಂಗಿಲ್ಲ ಕಳ್ಳ ನೀನು. ಕಾನೂನು ಭಾರತೀಯ ನೀತಿ ಸಂಹಿತೆ IPC ಸೆಕ್ಷನ್ 498A ಪ್ರಕಾರ ಗಂಡನೇ ಆಗಲಿ ಗಂಡನ ಮನೆಯವರೇ ಆಗಲಿ ಅತ್ತೆ ಮಾವನಿಂದ ಏನಾದ್ರೂ ಆ ಮಹಿಳೆಗೆ ಕಿರುಕುಳ ಕೊಟ್ರೆ, ಈಗಳೇ ಗಂಡನೇ ಆಗಲಿ ಅವ್ರ ಮನೆಯವರೇ ಆಗಲಿ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಏನನ್ನ ಹಿಂಸೆ ಕೊಟ್ರೆ ಬರೋಬ್ಬರಿ 3 ವರ್ಷ ಜೈಲು ಕಳ್ಳ. ಏನ್ ಹೇಳು? 1 2 3 ವರ್ಷ ಜೈಲು, ಅದಕ್ಕಿಂತ ಜಾಸ್ತಿ ಆದ್ರೂ ಆಗ್ಬೋದು. ಅದ್ರ ಜೊತೆಗೆ ದಂಡ ಹಾಕ್ತಾರ್ಕೊಳ್ಳು. ಬೇಕಲ್ಲ ನಿನಗಿದು? ಏಯ್, ನಿಮ್ ಕಾನೂನು ಅವನ್ನೆಲ್ಲ ಉಪ್ಪಿನಕಾಯಕ್ಕೆ ನೆಚ್ಚಲ್ಲ. ನೆಚ್ಚಳು. ಎಲ್ಲ ಕಾನೂನಿನ ಪ್ರಕಾರನೇ ನಡೀತೈತೆ ಅಂದ. ಹಂಗಾರೆ ಬಂದು ನಮ್ಗ ಕಾನೂನೇ ಸಂಸಾರ ನಡೆಸ್ಲಿ ಬಿಡ್ಲಾ? ಅಯ್ಯ ನಿನ್ನ, ಅದೇನ್ ಕಿತ್ಕೊಂಬ್ಲಿಕ್ಕಲ್ಲ ನಿಮ್ ಕಾನೂನು. ನಾನು ನೋಡ್ತೀನಿ. ಗೌಡ್ರೆ, ಈ ನನ್ನ ಮಗ ಈಶ್ವರಪ್ಪ ಪಂಚಾಯಿತಿಗೆ ಕಾನೂನಿನ ಬಗ್ಗೆನ ತುಚ್ಛವಾಗಿ ಮಾತಾಡ್ತಾ ಇದ್ದೀನಿ, ಹೀನಾವಮಾನವಾಗಿ ಮಾತಾಡ್ತಾ ಇದ್ದೀನಿ. ಕಾನೂನು ಅದೇನ್ ಕಿತ್ಕೊಂಬ್ಲಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಸಂವಿಧಾನದ ಬಗ್ಗೆ ನನ್ನ ಮಗು ಗೌರವ ಇಲ್ಲ. ತೋರಿಸ್ತೀನಿ, ಗೌರವ ಬರೆಸ್ತೀನಿ ಗೌಡ್ರೆ. ಇವನ್ನ ಹಿಂಗ ಬಿಟ್ರಾಗಲ್ಲ. ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಸಿ ಕೋರ್ಟು ಕಚೇರಿಗೆ ಅಲ್ಸಿ ಜೈಲ ಕೊಳೆಯಂಗು ಮಾಡಿದ್ರೆ ನನ್ನ ಮಗು ಬುದ್ಧಿ ಬರೋದು. ಏನ್ ಗೌಡ್ರೆ? ಲೇ ಸೀನಪ್ಪ, ಇವ್ನ ಈಶ್ವರಪ್ಪ ಆ ಮಗಿನ ತಗೆ ವರದಕ್ಷಿಣೆ ತಗೊಂಬೋಗು ಅಂತ ಏನೋ ಹೇಳ್ತಿದ್ನಂತೆ. ನೀನೇ ಬಂದ್ ಹೇಳ್ದಲ್ಲ, ಹೇಳಲ್ಲ? ವರದಕ್ಷಿಣೆ ತಾಂಡ್ರೆ ಏನ್ ಶಿಕ್ಷೆ ಐತೆ ಕಾನೂನಾಗೆ ಹೇಳ, ಬಿಡಿಸಂದ್ರ ಒಟ್ಟ ಅವನ್ಗೆ. ಕರೆಕ್ಟ್ ಗೌಡ್ರೆ, ಹೇಳ್ತೀನಿ ಕೇಳ್ರಿ. ಲೇ ಈಶ್ವರಪ್ಪ, ವರದಕ್ಷಿಣೆ ತಾಂಬೋದು ಕಾನೂನಿನ ಪ್ರಕಾರ ತಪ್ಪು ಕಾಣಲ್ಲ. ಅಯ್ಯ ನಿನ್ನಲೇ ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಂದ್ರೆ ವರದಕ್ಷಿಣೆ ನಿಷೇಧ ಕಾಯ್ದೆ 1961. ಅದರ ಪ್ರಕಾರ ಸೆಕ್ಷನ್ 1(3) ಪ್ರಕಾರ ನೀನು ವರದಕ್ಷಿಣೆ ತಗೊಂಡ್ರೆ ಲೇ ಕನಿಷ್ಠ 5 ವರ್ಷ ಜೈಲಿಗೆ ಹಾಕ್ತಾರ ಕಳ್ಳ ನಿನ್ನ. ಕನಿಷ್ಠ 5 ವರ್ಷ ಜೈಲಿಗೆ ಹಾಕಿ 15,000 ರೂಪಾಯಿ ದಂಡ ಹಾಕ್ತಾರ ಕಣೋ. ಏನೇಳು? 15,000 ರೂಪಾಯಿ ದಂಡ ಹಾಕಿ ಜೈಲಿಗೆ ಕಳಿಸ್ಬಿಡ್ತಾರ ನನ್ನ ಮಗನೇ ನಿನ್ನ. ಇನ್ನೊಂದು ವಿಚಾರ ಕೇಳ, ಹೇಳ್ತೀನಿ. ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಸೆಕ್ಷನ್ 4 ಪ್ರಕಾರ ಹೇಳ್ತೀನಿ ಕೇಳು. ವರದಕ್ಷಿಣೆ ತಾಮದಲ್ಲ, ಅದು ಬೇಡಿಕೆ ಇಕ್ಕಿಯದೇ ತಪ್ಪು. ಅದು ಬೇಡಿಕೆ ಇಕ್ಕಿರೆ ಏನೋ 6 ತಿಂಗಳು ಜೈಲು, ಎಲ್ಲ 6 ತಿಂಗಳಿಂದ 2 ವರ್ಷ ತನಕ 3 ವರ್ಷ ತನಕ ಜೈಲು ಇರ್ತದ ಕಳ್ಳ. ಬೇಡಿಕೆಯನ್ನು ಇಕ್ಕಂಗಿಲ್ಲ ಕಣೋ. ವರದಕ್ಷಿಣೆ ತಾಳೆ ಹೋಗ್ಲಿ, ನಾನು ವರದಕ್ಷಿಣೆ ಕೊಡ್ರಿ ಅಂತ ಕೇಳಂಗಿಲ್ಲ. ಇವೆಲ್ಲ ಗೊತ್ತಲ್ಲ ನಿನಗೆ? ಬೇಕಲ್ಲ ಇವೆಲ್ಲ ನಿನಗೆ? ನನ್ಗೇನ ಸಿಟ್ಟು ಬಂದ್ಬಿಟ್ರು ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಸಾಕ್ಷಿ ಊರವ್ರ ತಗೆಲ್ಲ ಸೈನ್ ಹಾಕಿಸ್ಕೊಂಡು ಹೋಗ್ತೀನಿ. ಬೇಕಲ್ಲ ನಿನಗೆ? ಸೀನಣ್ಣಯ್ಯ, ನಿನ್ ಕಾಲಿಗೆ ಬೀಳ್ತೀನಿ, ನಿನ್ ಕೈ ಮುಗಿತೀನಿ. ಯಾವ ಪೊಲೀಸ್ ಸ್ಟೇಷನ್ ಬೇಡ, ಯಾವ ಕೋರ್ಟು ಬೇಡ. ಈ ಅಪ್ಪ ಏನೋ ಸಿಟ್ನಾಗ ಹಂಗಂದೇವ್ನು ಅಷ್ಟೇನಾ? ನನ್ನ ಮಕ ನೋಡ್ಕೊಂಡಾದ್ರೂ ಯಾವ್ದು ಏನ್ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡ್ರಿ ಕಣ್ಸಿನಣ್ಣಯ್ಯ. ಗೌಡ್ರೆ, ನೀವಾದ್ರೂ ಹೇಳ್ರಿ ಗೌಡ್ರೆ, ನಮ್ಮ ಅಪ್ಪ ಏನ್ ತಪ್ಪು ಮಾಡಿಲ್ಲ ಬಿಡ್ರಿ. ಏನೋ ಯಾವ್ದೋ ಗಳಿಗೆ ಕೆಟ್ಟ ಗಳಿಗೆ ಹಿಂಗ್ ಮಾತಾಡೈತೆ ಅಷ್ಟೇನಾ? ಏನು ಮಾಡಕ್ ಹೋಗ್ಬೇಡ್ರಿ ಗೌಡ್ರೆ, ನಿಮ್ ಕಾಲಿಗೆ ಬೀಳ್ತೀನಿ. ಲೇ ಈಶ್ವರಪ್ಪ, ಕೇಳಿಸ್ಕೊಂಡೇನ್ಲ ನೀನ್ ಹೆಣ್ತಿ ಅಂದಿದ್ ಮಾತ್ನ? ನೋಡು, ಅವಳಿಗೆ ಒಡ್ದು ಬಡ್ದು ಈಟೆಲ್ಲ ನೀನ್ ಹಿಂಸೆ ಕೊಟ್ಟಿದ್ರು ಅವಳು ನಿನ್ಗೋಸ್ಕರ ಬದುಕ್ತಾ ಇದ್ದಾವ ಕಳ್ಳ. ಇವಾಗ್ಲು ಏನ್ ಹೇಳ್ತಾ ಇದ್ದಾಳೆ ಹೇಳು? ಬೇಡ ಸೀನಣ್ಣಯ್ಯ, ಬೇಡ ಗೌಡ್ರೆ, ನನ್ನ ಗಂಡನ ಮೇಲೆ ಯಾವ ಕಂಪ್ಲೇಂಟನ್ನು ಕೊಡ್ಬೇಡ್ರಿ, ಅವ್ರೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಕಣ್ಲ ಎಣ್ಣ ಕ್ಷಮೆಯ ದರಿದ್ರಿ ಅಂತ ಕರೆಯೋದು. ಎತ್ತು ತಂದೆ ತಾಯಿನೇ ಬಿಟ್ಟು ಗಂಡನ ಮನೆಗ್ ಬಂದು ಸಾಯತಕ ಗಂಡ ಅತ್ತೆ ಮಾವಿಗೋಸ್ಕರ ಜೀವ ಸೌಸ ಅಂತ ಒಂದೇ ಒಂದು ಜೀವ ಅಂತಂದ್ರೆ ಅದು ಹೆಣ್ಣು ಕಣಲ್ಲ. ಹೆಂಡ್ತಿ ಕಣೋ, ಅರ್ಥ ಮಾಡ್ಕ. ಯಾಕೋ ಅವ್ರಿಗೆಲ್ಲ ಹಿಂಸೆ ಕೊಡ್ಚ?
ನೀನ ದುಡಿಯಲ್ಲ, ಭಗವಂತ ನಿನಗೆ ಶಕ್ತಿ ಕೊಟ್ಟಿಲ್ವಲ್ಲ, ತೋಳ್ನಾಗ ಬಲ ಕೊಟ್ಟಿಲ್ವಲ್ಲ. ಲೇ, ಕಂಡರ ವಸ್ತು ಕಕ್ಕಸಿಗೆ ಸಮಾನ ಕಂಡ್ಲ, ಪರರ ವಸ್ತು ಪಾಷಣಕ್ಕೆ ಸಮಾನ ಕಂಡ್ಲ ಅಲ್ವಲ್ಲ. ಈಗ ನಿಮ್ಮ ಅತ್ತೆ ಮಾವನ ಜೀವ ತಿಂದು ನೀನು ವರದಕ್ಷಿಣೆ ತಕೊಂಡೋದನ್ನ ಎಷ್ಟು ದಿನ ಅಂತ ನಿಮ್ದಾಗಿ ಕೆಂಚಲ. ನಿನ್ನ ಹೆಂಡತಿ ಸುಖ ಸಂತೋಷವಾಗಿ ಇರ್ತಾಳೆ ಅಲ್ಲ ನಿಂತಾಗೆ ಆ ವರದಕ್ಷಿಣೆ ತಂದ್ರೆ ಅಲ್ವೋ. ಈಗ ದುಡ್ಡು ಕೊಟ್ಟು ಹೆಂಡತಿನ ಕೊಂಡ್ಕೊಂಬರಕಾಕೈತೆ ಅಲ್ಲ. ಅಕ್ಕಿ, ಬೆಲ್ಲ, ಬ್ಯಾಳೆ, ಎಣ್ಣೆ, ಸೀಮೆ ಎಣ್ಣೆ, ಸ್ಟವ್ ಇಂಥವನ್ನೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೋಬೋದು ಕಳ್ಳ, ಯಾಕಂದ್ರೆ ಅವಕ್ಕೆ ಜೀವ ಇಲ್ಲ. ಆದ್ರೆ ಹೆಂಡತಿ ಎಂಬುದು ಜೀವ ಇರೋ ವಸ್ತು ಅಲ್ಲ ಕಳ್ಳ, ಅದೊಂದು ವಸ್ತು ಅಲ್ಲ ಕಳ್ಳ, ಜೀವ ಇರೋ ಅಮೂಲ್ಯವಾದಂಥದ್ದು ಕಳ್ಳ. ಹೆಂಡತಿ ಭಾವನೆ ತುಂಬ್ಕೊಂಡಿರ್ತಾಳ ಕಣೋ, ಪ್ರಾಣ ಕೊಡ್ತಾಳ ಕಳ್ಳ ನಿಮ್ಗೋಸ್ಕರನ. ಗಂಡಸರು ನೆಲೆಯಾಗಿ ನಿಲ್ಲಕ್ಕೆ ಹೆಂಡತಿನೂ ಮುಖ್ಯ ಕಣಲ್ಲ. ಅವಳು ನಮ್ಮ ಗಂಡಸರು ಯಶಸ್ಸಿನಿಂದೆ ಸಾಧನೆಯಿಂದೆ ಹೆಂಡತಿ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾವ ಕಣೋ. ಅದಕ್ಕೆ ನಾವು ಗೌರವ ಕೊಡ್ಬೇಕಳ್ಳ. ಮಾತ್ಗೂ ಬೈಯೋದು, ಮಾತ್ಗೂ ಸಿಟ್ಟು ಮಾಡ್ಕೊಂಬೋದು, ಅವಳೇನ ಕೇಳಿರೆ ಜಗಳ ಮಾಡೋದು ಎಲ್ಲ ಮಾಡದಲ್ವ ಕಳ್ಳ. ಲೇ ಈಶ್ವರಪ್ಪ, ಏನೋ ಕೆಟ್ಟ ಗಳಿಗೆಗೆ ಈ ತರ ಮಾತಾಡಿದ್ಯಾ, ತಿದ್ಕೊಳ್ಳೋ, ಎಲ್ಲ ಒಳ್ಳೇದಾಕೈತಿ ತಿದ್ಕೊಳ್ಳೋ. ಹಿರಿಕರು ಕೊಡ ನಾವೆಲ್ಲನ. ನಾನು ನಿನ್ ಗೆಳೆಯ ಅಂತ ಮಾತಾಡ್ತಾ ಇದ್ದೀನಿ ನೋಡು. ನೀನ್ ಆಗ್ಲೇ ಎಂತೆಂತ ಮಾತಂದೆ, ನಾನು ಅದನ್ನೆಲ್ಲ ಕ್ಷಮಿಸಿದೀನಿ ಕಣ್ಲ. ತಿದ್ಕೊಳ್ಳೋ ಈಶ್ವರಪ್ಪ, ತಿದ್ಕೊಳ್ಳೋ, ಒಳ್ಳೆಯವನಾಗೋ. ಹ್ಞೂ ಕಣ್ರಿ, ಗೌಡ್ರು ಹೇಳ್ತಿರೋದ್ನ ಕೇಳ್ರಿ. ಗೌಡ್ರು ಯಾವತ್ತು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಕಣ್ರಿ, ನಮಗೂ ಬಯಸಲ್ಲ ಕಣ್ರಿ. ನಿಮ್ ಕಾಲಿಗೆ ಬೀಳ್ತೀನಿ, ಕೇಳ್ರಿ ಅವ್ರು ಹೇಳೋ ಮಾತ, ಕೇಳ್ರಿ ಅವ್ರು ಹೇಳೋದ್ ಮಾತ. ಈಶ್ವರಪ್ಪ, ಆಗೋದು ಕಳ್ಳ. ಈ ಪಂಚಾಯಿತಿ ಕರೆದಿರೋದು ನಿನ್ನ ಮರ್ಯಾದೆ ತೆಗಿಯಕಲ್ಲ ಕಣಲೆ. ನಿನ್ನ ಹೆಂಡ್ತಿನ ಒಂದು ಮಾಡಿ ನಿಮ್ ಸಂಸಾರ ಬಾಳು ಬಂಗಾರವಾಗಲಿ ಅಂತ ಮಾಡಕ್ಕೆ ನಾವು ಕರೆದಿದ್ದು, ಅರ್ಥ ಮಾಡ್ಕೊಳ್ಳಲ್ಲ. ನಿಮ್ಮ ಆ ಸಂಸಾರ ಬೇರೆ ಬೇರೆ ಆದ್ರೆ ನಮ್ಗೇನಲ್ಲ ಲಾಭ ಐತೆನಲ್ಲ. ನೀನು ಹೆಂಡತಿ ಆನಂದವಾಗಿ ಕೈ ಹಿಡ್ಕೊಂಡು ಖುಷಿಯಾಗಿ ಓಡಾಡ್ತಿದ್ರೆ ನೋಡ್ದರ್ಗೂ ಕಣ್ಣದ ಆನಂದವೇ ಈಶ್ವರಪ್ಪ. ಬೇಡ ಕಳ್ಳ, ಯಾವ ವರದಕ್ಷಿಣೆನೂ ಬೇಡ, ಯಾವ ಹಿಂಸೆ ಕೊಡೋದು ಬೇಡ ಕಳ್ಳ ಈಶ್ವರಪ್ಪ. ದುಡಿಯೋಣ, ನಮ್ದು ಸ್ವಂತದ್ದು ಅಂತ ನಾವು ಮಾಡ್ಕೊಂಬೋಣ, ಅರ್ಥ. ಗೌಡ್ರು ಎಲ್ಲ ಬಿಡಿಸಿ ಹೇಳವ್ರೆ, ಇನ್ಮೇಲೆ ಒಳ್ಳೆ ಮನ್ಸನಾಗಲ್ಲ ಈಶ್ವರಪ್ಪ. ಹೂಕಣ್ಣಲ್ಲಿ ನಾನು ಬೈದೆ ಬೇಜಾರು ಮಾಡ್ಕೋಬೇಡ. ಹೇಳಿಲ್ಲ, ಯಾವ ಪೊಲೀಸ್ ಸ್ಟೇಷನ್ ತಕ ಹೋಗಲ್ಲ, ಯಾವ ಕೋರ್ಟ್ ತಕ ಹೋಗಲ್ಲಪ್ಪ. ನೀನು ಬದಲಾಗಬೇಕಷ್ಟೇನ. ಆತು ಕಳ್ಳ ಸೀನಪ್ಪ, ಆತು ಕಣೋ. ಗೌಡ್ರೆ, ಆತು ಗೌಡ್ರೆ, ನೀವಿಬ್ರು ಹೇಳಿದ ಮಾತನ್ನ ನಾನು ತಗೊಂಡಿದ್ದೀನಿ. ಗೌಡ್ರೆ, ಸೀನಪ್ಪ, ನೀವಿಬ್ರು ನನ್ನ ಕ್ಷಮಿಸ್ಬಿಡ್ರಪ್ಪ. ಏನೋ ಮಾತಿನ ಬರ್ದಾಗೆ ನನ್ನ ಹೆಂಡತಿ ಮೇಲೆ ಇದ್ದಿದ್ದು ಸಿಟ್ಟಿನಾಗೆ ನಿಮ್ಮಿಬ್ಬರನ್ನು ಅನ್ಬಾರದು ಮಾತು ಅಂದಿದ್ದೀನಿ. ಕಾನೂನಿನ ಬಗ್ಗೆನ ತಪ್ಪಾಗಿ ಮಾತಾಡಿದ್ದೀನಿ, ಕೆಟ್ಟದಾಗಿ ಮಾತಾಡಿದ್ದೀನಿ. ನಮ್ಮನ್ನು ಕ್ಷಮಿಸ್ಬೇಕು. ಗೌಡ್ರೆ, ಈ ಊರಿನ ಜನರೆಲ್ಲ ಸಮಕ್ಷಮದಲ್ಲಿ ನಾನು ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಗೌಡ್ರೆ, ಕ್ಷಮಿಸ್ಬಿಡ್ರಿ ಗೌಡ್ರೆ. ಇನ್ನೆಂದೇ ಆತು ನನ್ನ ಹೆಂಡತಿ ಮೇಲೆ ಕೈ ಎತ್ತದಾಗಲಿ, ಅವಳಿಗೆ ವರದಕ್ಷಿಣೆ ತಗೊಂಬೋಗು, ಅದನ್ನ ತಗೊಂಬೋಗು, ಇದನ್ನ ತಗೊಂಬೋಗು ಅಂತ ಹಿಂಸೆ ಕೊಡೋದಾಗ್ಲಿ ಮಾಡಕ್ ಹೋಗಲ್ಲ ಗೌಡ್ರೆ. ಕಾನೂನಿನ ಬಗ್ಗೆ ನನಗೂ ಭಯ ಬಂತು ಗೌಡ್ರೆ, ಭಯ ಬಂತು. ಈ ಪಂಚಾಯಿತಿ ನನಗೆ ಎಲ್ಲ ಬುದ್ಧಿ ಕಲ್ಸೈತೆ ಗೌಡ್ರೆ. ಯಾರು ಅಷ್ಟೇನ ಹೆಂಗುಸ್ರ ಮೇಲೆ ಕೈ ಮಾಡಿದವ್ರು ಯಾರು ಉದ್ಧಾರ ಆಗಿಲ್ಲ ಗೌಡ್ರೆ. ನಿಮ್ಮಿಂದ ನಾನು ಬುದ್ಧಿ ಕಲ್ತಿದ್ದೀನಿ ಗೌಡ್ರೆ, ದಯವಿಟ್ಟು ಕ್ಷಮಿಸ್ರಿ. ನಾವು ಒಳ್ಳೆ ತಂದಾಗೆ ದಾರಿ ದೀಪ ಮಾಡ್ಕೊಂಡು ಹೋಗಕ್ಕೆ, ನಮ್ಮ ಬಾಳ ಬಂಗಾರ ಆಗಕ್ಕೆ ನಿಮ್ಮ ಕೊಟ್ಟರೆ ಅವಕಾಶ ಕೊಟ್ರೆ ಅಷ್ಟೇ ಸಾಕು ಗೌಡ್ರೆ. ಶಬ್ಬಾಸ್ ಕಣ್ಲ ಈಶ್ವರಪ್ಪ, ಶಬ್ಬಾಸ್ ಕಣೋ. ಇದು ಕಣ ಬದಲಾವಣೆ ಅಂತ ಅಂದ್ರೆ, ಬದಲಾಗ್ಬೇಕಲ್ಲ. ಸೋತು ಗೆಲ್ಬೇಕಣೋ. ಎಲ್ಲಾ ಟೈಮ್ನಾಗೂ ನಾವು ಗೆಲ್ತಾ ಹೋದ್ರೆ ಸೋಲಿಗೆ ಬೆಲೆ ಇರಲ್ಲ, ನೆಮ್ಮದಿ ಇರಲ್ಲ. ಸೋಲ್ಬೇಕಲ್ಲ. ಹೆಣ್ತಿಗೆ ನೀನು ಸೋಲಲ್ಲ, ನಿನಗೆ ಹೆಣ್ತಿ ಯಾವಾಗಲೂ ಸೋಲ್ತಾಳೆ ಅಂತ ಹೇಳ್ಬಿಟ್ಟು ನೀನು ಸವಾರಿ ಮಾಡೋದಲ್ಲ ಕಣ್ಲ. ಒಂದ್ಸಲಿ ಸೋತ್ ನೋಡ್ಲ ಹೆಣ್ತಿಗೆ, ಪ್ರೀತಿಗೆ ಸೋಲಲ್ಲ. ಅವಾಗಲೇ ಕಡ್ಲ ಜೀವನದಾಗೆ ಒಂದು ಸೊಗಸು ಅಂಬೋದಿರೋದು, ಆನಂದ ಇರೋದು, ಪ್ರೀತಿ ಇರೋದು. ಸೋಲ್ಬೇಕಂಡ್ರಲ್ಲಿ, ಪ್ರೀತಿಗೆ ಯಾವತ್ತು ಸೋಲ್ಬೇಕು. ಹೆಂಗೋ ಭಗವಂತ ನೀನು ಒಳ್ಳೆ ವಿವೇಚನೆ ಕೊಟ್ಟು ಬುದ್ಧಿ ಕೊಟ್ಟನಲ್ಲ, ಅಷ್ಟೇ ಸಾಕು. ಹೋಗ್ರಲ್ಲ, ಚಂದಾಕಿರ್ ಹೋಗ್ರಲ್ಲ. ಅಮ್ಮಣೇ, ಪಾರ್ವತಮ್ಮ, ವರ್ಷಮಣಿ ಕಣ್ಣಗಳ ನೀರ ಯಾಕೆ ನೀನು ಗಳ ಆಳ್ತಿದ್ಯಾ? ಇನ್ನು ಗಂಡ ನಿನ್ನ ಮೇಲೆ ಚಂದಕ್ಕೆ ನೋಡ್ಕೊಂತಾನೆ. ಹೋಗಿ, ಒಳ್ಳೇದಾಗ್ಲಿ. ಆಯ್ತು ಗೌಡ್ರೆ, ನಿಮ್ಮಿಂದನ ಬಹಳ ಉಪಕಾರ ಆತು. ನಾವು ಸಾಯೋವರೆಗೂ ನಿಮ್ಮ ಉಪಕಾರ ನಿಂದು ಮರೆಯಲ್ಲ ಗೌಡ್ರೆ. ನಾವು ಹೋಗಿ ಬರ್ತೀವಿ ಗೌಡ್ರೆ. ಇನ್ನ
ಕೇಳಿಸ್ಕೊಳ್ರಿ, ಪ್ರಪಂಚ ಹೆಂಗೆ ಅಂತ ಅಂದ್ರೆ ನಮ್ಮ ಬಾಳ್ ನೋಡಿ, ನಮ್ಮ ಜೀವನ ನೋಡಿ ಅಣುಕೂಸ್ಕೊಂಡು ನೊಗೋರೇ ಜಾಸ್ತಿ ಇದಾರೆ ಈ ಕಾಲದಾಗೆ. ಅದಕ್ಕೆ ನಮ್ಮ ಸಂಸಾರ ಗುಟ್ಟಾಗೆ ನಡೆಸ್ಬೇಕು. 4 ಜನದ ಮುಂದೆ ನಾವು ನಮ್ಮ ಸಂಸಾರದ ಬಗ್ಗೆ ಆಡ್ಕೊಂಡು ನಕ್ಬಿಟ್ರೆ ನಮ್ಮ ಸಂಸಾರ ರಟ್ಟಾಗ್ಬಿಡ್ತೈತೆ. ಅದಕ್ಕೆ ಸಂಸಾರ ಗುಟ್ಟು, ರೋಗ ರಟ್ಟು ಎಂಬುದು. ಅದಕ್ಕೆ ಹೆಂಡತಿ ಗಂಡನ್ನ ಅರ್ಥ ಮಾಡ್ಕೋಬೇಕು, ಗಂಡ ಹೆಂಡತಿನ ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಒಳ್ಳೇದಾಗ್ಲಿ. ಹೆಂಡತಿ ಚಂದಕ್ ನೋಡ್ಕೊಳ್ರಿ, ಹೆಂಡತಿ ಗಂಡನ್ ಚಂದಕ್ ನೋಡ್ಕೊಳ್ರಿ. ನಮಸ್ಕಾರ.